ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ಕೇರಳ ಟ್ರಿಪ್‌ದು. ಆ್ಯಕ್ಚುಲಿ ಟ್ರಿಪ್ಪಿಂದು ಇದು 2ನೇ ದಿನ. ನಾವು 2 ದಿವಸ ಅಷ್ಟೇ, ಅಂದರೆ ಒಂದು ದಿವಸ ಹೋಗಿದ್ದು. ಇನ್ನೊಂದು ದಿವಸ ಅಲ್ಲಿ ನೋಡಿಕೊಂಡು ಮತ್ತೆ ವಾಪಸ್ ಬಂದಿದ್ದು. ಮತ್ತೆ ಮಾರನೇ ದಿವಸ ಬೆಳಗ್ಗೆ ನಾವು ಬ್ಯಾಂಗ್ಳೂರ್ಗೆ ಹೊರಟ್ವಿ. ಯಾಕಂದರೆ ನಾನು ಮುಂಚೆನೇ ಹೇಳಿದ್ದೆ, ಏರ್ಪೋರ್ಟಿಂದ ನಾವು ಉಳ್ಕೊಂಡಿದ್ದ ಪ್ಲೇಸ್ ಮನ್ನಾರ್‌ಗೆ, ಕೊಚ್ಚಿ ನಾವು ಏರ್ಪೋರ್ಟು, ಅಲ್ಲಿಗೆ ತುಂಬ ದೂರ ಇತ್ತು. ಸೊ, ನಾವು ಫಸ್ಟು ಒಂದು ಇಲ್ಲಿ ಟೀ ಫ್ಯಾಕ್ಟ್ರಿ, ಇಲ್ಲಿ ಟೀ ಜಾಸ್ತಿ ಬೆಳೀತಾರಲ್ವಾ, ನಾವೇನು ಅಂದ್ಕೊಂಡಿದ್ವಿ, ಟೀ ಎಲೆಗಳನ್ನ ಒಣಗಿಸಿ ಆಮೇಲೆ ಅದನ್ನು ಏನೋ ಮಾಡ್ತಾರೆ, ಪ್ರೊಸೆಸ್ ಮಾಡ್ತಾರೆ ಅಂತ. ಇಲ್ಲೇನಿಲ್ಲ ನೋಡಿ, ಹಸಿ ಟೀ ಅದು ಕಟ್ ಮಾಡ್ಕೊಂಡು ತೊಗೊಬಂದ್ಬಿಟ್ಟು ಎಲೆಗಳನ್ನ ನೋಡಿ ಈ ಥರ ಮಿಷಿನ್ಗೆ ಹಾಕ್ತಾರೆ. ಅದು ಒಂದೊಂದೇ ಪ್ರೊಸೆಸ್ ಆಗ್ತಾ ಹೋಗುತ್ತೆ ಇಲ್ಲಿಂದ. ಹಂಗೆ ಒಣಗೇ ಹೋಗಿರುತ್ತೆ. ಅದು ಲಾಸ್ಟಿಗೆ ಒಂದು ಸಲ ಹಾಕಿದ್ರೆ ಟೀ ಪೌಡ್ರೇ ಬರುತ್ತೆ ಆಚೆಗೆ. ಹಸಿ ಸೊಪ್ಪನ್ನೇ ಹಾಕಿದ್ರೆ ಹಾಗೆ. ನೋಡಿ ಇಲ್ಲಿ ಹತ್ರಕ್ಕೆ ಹೋಗೋಕ್ಕಾಗಲ್ಲ, ಅವರು ಬ್ಯಾರಿಗೇಷನ್ ಹಾಕಿದ್ದಾರೆ ನೋಡಿ ಈ ಥರ. ನಾವು ಹತ್ರಕ್ಕೆ ಹೋಗಿ ವಿಡಿಯೋ ಮಾಡೋಕ್ಕಾಗಲ್ಲ. ಆ್ಯಂಡ್ ನಾನು ಮೊಬೈಲ್ನಲ್ಲೇ ವಿಡಿಯೋ ಮಾಡ್ತಾಯಿದ್ದೆ, ನಂಗೆ ಸರಿಯಾಗಿ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಇಲ್ಲಿ ಟೀ ಶಾಪು. ಇಲ್ಲಿ ತುಂಬ ಏನೇನೋ ಸಿಗ್ತಾಯಿತ್ತಂದರೆ ಸ್ಪೂನ್ಸ್ ಸಿಗ್ತಾಯಿತ್ತು ಟೀದು, ಮತ್ತು ಏನಾದರೂ ಇಡೋಕ್ಕೆ ಇದರಲ್ಲಿ ಶೋಕೇಸಲ್ಲಿ ಆ ಥರ. ನಾನು ನಿಮಗೆ ಟೀ ರೆಡಿಯಾಗಿ ಬಂದಿರೋದು ಟೀ ತೋರಿಸ್ತೀನಿ ನೋಡಿ. ಇದು ಪ್ರೊಸೆಸ್ ಅಲ್ಲಿ ಆವಾಗಲೇ ತೋರಿಸಿದ್ನಲ್ವ, ಹಾಗೆ ನಿಮಗೆ ಸಿಗಿದ್ದು ಫೈನಲ್ ನೋಡಿ. ಇದು ಟೀ ಪೌಡ್ರ್. ನಾವು ಹತ್ರಕ್ಕೆ ಹೋಗೋಕ್ಕಾಗಲ್ಲ, ಟಚ್ ಮಾಡೋಕ್ಕೆಲ್ಲ ಆಗಲ್ಲ. ಅಲ್ಲಿಂದ ಮುಗಿಸ್ಕೊಂಡು ನಾವು ಇಲ್ಲಿ ಇನ್ನೊಂದು ಏನೋ ಇದು ಎಕೋ ಪ್ಲೇಸ್ ಅಂತ ತೋರಿಸಿದ್ರು, ಏನೂ ಎಕೋ ಬರಲಿಲ್ಲ, ಇಷ್ಟೇ ಇದು. ಇಲ್ಲಿಂದ ನಾವು ನೆಕ್ಸ್ಟು ನೋಡಿ ಇಷ್ಟೇ, ಏನೂ ಇಲ್ಲ ಇಲ್ಲಿ. ಎಕೋ ಬರುತ್ತೆ ಅಂದರು, ನಮಗೇನೋ ನಾವು ಎಷ್ಟು ಏನೋ ಮಾತಾಡಿದ್ರು ಏನೋ ಎಕೋ ಏನೂ ಬರಲಿಲ್ಲ. ಸೊ ಇದಾದ ಮೇಲೆ ಒಂದು ಇದಕ್ಕೆ ಹೋದ್ವಿ ನಾವು. ಏನೋ ಇದು ಏನಂತೀರಿ ನಾವು, ನರ್ಸರಿ ಅಂತ ಹೇಳ್ತೀವಲ್ಲ, ಹಂಗೆ ಪಾರ್ಕ್ ಅಂತಲೂ ಹೇಳೋಕ್ಕಾಗಲ್ಲ ಅದು. ಗಿಡಗಳನ್ನೆಲ್ಲ ಪಾಟಲ್ಲಿ ಇಟ್ಟಿದ್ರು ಅಷ್ಟೇ. ಏನಂತ ಸ್ಪೆಷಲ್ಲಾಗಿರೋ ಫ್ಲವರ್ಸ್ ಆ ಥರ ಎಲ್ಲ ಏನಿರಲಿಲ್ಲ ನಮ್ಮ ಬ್ಯಾಂಗ್ಳೂರ್ಗಿಂತ. ದೊಡ್ಡದಾಗಿತ್ತು ನರ್ಸರಿ ಥರನೇ. ಅಂದರೆ ಅವ್ರೇನು ಗೊತ್ತಾ, ಇದನ್ನು ಮಾರೋದಕ್ಕೆಲ್ಲ ಏನು ಇಟ್ಟಿಲ್ಲ. ಮಾರೋದಕ್ಕೆ ಸ್ವಲ್ಪ ಇಟ್ಟಿದ್ದಾರೆ ಸೈಡ್ಸಲ್ಲಿ ಅಷ್ಟೇ, ಸೇಲ್ಗೆ ಅಂತ ಹೇಳಿ. ಅದು ಸಪ್ರೇಟ್ ಬೋರ್ಡ್ ಹಾಕಿದ್ದಾರೆ. ಇದೆಲ್ಲ ಬಂದು ಜನಕ್ಕೆ ವಿಸಿಟ್ಗೆ ಅಂತಲೇ ಇಟ್ಟಿರೋದು. ಗೊತ್ತಿಲ್ಲ, ಡ್ರೈವರ್ಗಳೆಲ್ಲ ಕರ್ಕೊಬಂದು ಇಲ್ಲೇ ನಿಲ್ಲಿಸ್ತಾಯಿದ್ರು ಅಂತ ಹೇಳ್ಕೊಳೋಂಥ ಪ್ಲೇಸ್ ಏನಲ್ಲ ಆ್ಯಕ್ಚುಲಿ. ಔಟ್ಸೈಡ್ ಹೋದಾಗ ಒಂದು ಪ್ರಕೃತಿನೋ ಅಥವಾ ಏನೋ ಒಂದು ಏನು ಹೇಳಿ, ಏನಂತಾರೆ, ಹಿಸ್ಟಾರಿಕಲ್ ಪ್ಲೇಸು ಈ ಥರದ್ದೇನಾದರೂ ನೋಡಿದ್ರೆ ಓಕೆ. ಇದೆಲ್ಲ ಬೆಂಗಳೂರಲ್ಲಿ ಸಿಗೋಲ್ಲ ಅನ್ನೋದಿಲ್ಲ. ಆ್ಯಂಡ್ ಮಳೆ ಬೇರೆ ಸ್ಟಾರ್ಟ್ ಆಗೋಯಿತು. ಸೊ ಹಾಗಾಗ್ಬಿಟ್ಟು ಇಲ್ಲಿ ರೂಫೆಲ್ಲ ಇತ್ತು. ನೋಡ್ಕೊಂಡಿದ್ವಿ. ಎಂಟ್ರೆನ್ಸ್ ಫೀಸ್ ಇತ್ತು 100 ರುಪೀಸು. ನೋಡಿಕೊಂಡು ನೋಡಿ ಈ ಥರ ಬರೀ ಇದರಲ್ಲೇ ಇಟ್ಟಿದ್ದಾರೆ. ಆ ಕಡೆ ಎಲ್ಲ ಹೋದರೆ ಸ್ವಲ್ಪ ನೆಲದಲ್ಲೂ ಹಾಕಿದ್ದಾರೆ ಪಾರ್ಕ್ ಥರ. ಅಲ್ಲಿ ಹೇಳಿದ್ನಲ್ಲ, ಮಳೆ ಬರ್ತಾ ಇದ್ದಿದ್ದರಿಂದ ನೋಡಿ ಕಾರ್ಗಳೆಲ್ಲ ಇಲ್ಲೇ ನಿಂತ್ಕೊಂಡಿತ್ತು. ಇವ್ರು ಹೇಳಿದರು ಫಸ್ಟೇ ಈ ಥರ ಅಂಥೇಳಿ. ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ ಪ್ಲ್ಯಾಂಟು ಶೋ ಅಷ್ಟೇ. ಅದೆಲ್ಲ ಮುಗಿಸ್ಕೊಂಡು ನೋಡಿ ಮಳೆ ಜಾಸ್ತಿ ಆಯಿತು ಅಂದ್ಬಿಟ್ಟು ಬಂದ್ವಿ ರಿಟರ್ನ್ ಹೋಟೆಲ್ಗೆ ಬಂದು ಇಲ್ಲಿ ಮೇಲ್ಗಡೆ ಟೀ ಸರ್ವ್ ಮಾಡ್ತಾಯಿದ್ರು. ಸೊ ಮೇಲೆ ಬಂದ್ವಿ ನೋಡಿ, ಮೋಡ ಆಗಿದೆ. ಬೆಟ್ಟ ಗುಡ್ಡ ಅಂತೂ ತುಂಬ ಚೆನ್ನಾಗಿತ್ತು. ಹತ್ತಕ್ಕಾಗಲ್ಲ, ಅಲ್ಲೆಲ್ಲ ನೋಡ್ಬೋದಷ್ಟೇ ದೂರದಿಂದ. ಚೆನ್ನಾಗಿತ್ತು ನೋಡೋದಕ್ಕೆ. ನಾವಿಲ್ಲಿ ಬರೀ ಬಿಲ್ಡಿಂಗಲ್ಲೇ ನೋಡಿ ಬೇಜಾರಾಗಿತ್ತು. ಸೊ ಈಗ ನೋಡಿ ಕ್ಲೌಡ್ಸು ಮತ್ತು ಅಲ್ಲೆಲ್ಲ ನೋಡಿ ಹಿಂಗೆ ಎಷ್ಟು ಚೆನ್ನಾಗಿದೆ, ಮೋಡ ಕೆಳಗಡೆನೇ ಬಂದಂಗಿದೆ. ನೋಡೋದಕ್ಕೇನೋ ಒಂಥರ ಖುಷಿ ಅನಿಸುತ್ತೆ. ಅಲ್ಲಲ್ಲೇ ಸ್ವಲ್ಪ ನೋಡಿ ಇದು ಅಲ್ಲಲ್ಲೇ ಕೆಳಗಡೆನೇ ಮೋಡ ಬಂದಂಗೆ ಅನಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹೋಟೆಲ್ ಔಟರ್ ವ್ಯೂ ಇದು. ಮೇಲ್ಗಡೆ ಫುಲ್ ಟೆರೆಸ್ಗೆ ಹೋಗಿದ್ವಿ ನಾವು. ಅಲ್ಲೇ ಟೀ ಎಲ್ಲ ಕೊಡ್ತಾಯಿದ್ದೆ ಈವ್ನಿಂಗ್ ಟೈಮ್ ನೋಡಿ, ಮಳೆ ಬಂದೆಲ್ಲ ಕೆಸರಾಗಿತ್ತು. ಟೀ, ಕಾಫಿ ಮತ್ತು ಸ್ನ್ಯಾಕ್ಸ್ ಏನಾದರೂ ಇತ್ತು. ನಾವು ಔಟ್ಸೈಡ್ ತಿನ್ಕೊಂಡು ಬಂದಿದ್ದರಿಂದ ಸ್ನ್ಯಾಕ್ಸ್ ಎಲ್ಲ ಏನು ತೊಗೊಂಡಿರಲಿಲ್ಲ. ಆ್ಯಕ್ಚುಲಿ ಫ್ರೀ ಇತ್ತು ಇದು. ಏನಂದರೆ 39,000ಗೆ 39,000 ಕೊಟ್ಟಿದ್ದು. ಅದಕ್ಕೆ ಏನೇನು ಇನ್ಕ್ಲೂಡ್ ಅಂದರೆ ಇದು ಹೋಟೆಲ್ಲು, ಫುಡ್ ಎಕ್ಸ್ಟ್ರಾ, ಮತ್ತು ಈ ಥರ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಂದು ಕೊಟ್ಟರು, ಮತ್ತು ಈ ಥರ ಟೀ, ಕಾಫಿ ಬೆಳಗ್ಗೆ ಒಂದು ಸಲ ಮತ್ತು ಈವ್ನಿಂಗ್ ಒಂದು ಸಲ ಅಷ್ಟೇ. ಮಿಕ್ಕಿದೇನು ತೊಗೊಂಡ್ರು ಅಲ್ಲಿ ಚಾರ್ಜ್ ಆಗುತ್ತೆ. ನಾವು ಟೀ ಕುಡ್ಕೊಂಬಂದು ಕೂತ್ಕೊಂಡ್ವಿ. ಔಟ್ಸೈಡ್ ಜಾಗ ಇತ್ತಂದರೆ ಬಾಲ್ಕನಿ ಥರ ಇದೆ, ಅಲ್ಲಿ ಕೂತ್ಕೊಂಡ್ರೆ ನೋಡಿ ಹೀಗೆಲ್ಲ ಕಾಣಿಸುತ್ತೆ. ಇದನ್ನೆಲ್ಲ ನೋಡಿಕೊಂಡು ಮತ್ತೆ ಊಟ ಮಾಡಿ ಮಲ್ಕೊಂಡ್ವಿ. ಊಟ ಅಂತೂ 1,000 ರೂಪಾಯಿಗೆ ಏನೋ ಬಫೆ ಸಿಸ್ಟಮ್ ಅಂತಾರಲ್ಲ ಹಾಗೆ. ಬಟ್ ಏನೂ ಚೆನ್ನಾಗಿರಲಿಲ್ಲ, ನನಗಿಷ್ಟ ಆಗಿಲ್ಲ. ಉಪ್ಪು ಖಾರ ಕಡಿಮೆ ತುಂಬ ಕೇರಳನಲ್ಲಿ. ನಮಗೆ ಕರ್ನಾಟಕದವ್ರಿಗೆ ಅಷ್ಟು ಫುಡ್ ಇಷ್ಟ ಆಗಲ್ಲ, ಬಟ್ ತಿನ್ಬೋದು, ಏನಂಥ ವ್ಯತ್ಯಾಸ ಅಂತ ಏನು ಅನಿಸಲ್ಲ. ಇದೆಲ್ಲ ಏನೋ ಹೋಟೆಲ್
ಸಾರಿ ಏನೋ ಫ್ಯಾಕ್ಟ್ರೀಸ್ ಅನ್ಸುತ್ತೆ ಅದು. ಬೆಳಗ್ಗೆ ಹೊತ್ತು ಸೈರನ್ ಎಲ್ಲ ಬರ್ತೈತೆ ನೋಡಿ ಅದೆಲ್ಲ ದಾರಿ. ಅಂದರೆ ನಾವು ಅಲ್ಲೆಲ್ಲ ಅಲ್ಲಿಂದನೂ ಎಲ್ಲ ಬಂದ್ವಿ ನೋಡೋಕೆ ಹೋಗಿದ್ವಲ್ಲ ಟ್ರಿಪ್ಪಿಗೆ ಅಲ್ಲಿಂದ. ಓಕೆ. ದೆನ್ ಊಟ ಮಾಡಿ ಮಲ್ಗಿ ಆಯಿತು. ಬೆಳಗ್ಗೆ ನಾವು ಆಲ್ಮೋಸ್ಟ್ ಒಂದು 9-9:30ಕ್ಕೆ ಹೊರಟ್ವಿ ಅನ್ಸುತ್ತೆ. ಫಸ್ಟು ಅವರು ಇನ್ನೊಂದು ಪ್ಲೇಸ್ ಇದೆ ತೋರಿಸ್ತೀನಿ, ಯಾವುದೋ ಪ್ಯಾಲೇಸ್ ಇದೆ ಅಂತ ಹೇಳಿದ್ರು. ಆದರೆ ಆಮೇಲೆ ತೋರಿಸ್ಲೇ ಇಲ್ಲ. ಸೊ ಮಾರ್ನಿಂಗು ಬ್ರೇಕ್‌ಫಾಸ್ಟ್‌ಗೆ ಬಂದಿದ್ವಿ. ನೋಡಿ ನಾನು ಊಟ ಮಾಡೋ ಪ್ಲೇಸೆಲ್ಲ ಏನು ಹೋಟೆಲ್ದು ತೋರಿಸಿರ್ಲಿಲ್ಲ ಆ್ಯಕ್ಚುಲಿ ನಿಮಗೆ. ತುಂಬ ದೊಡ್ಡದು. ಎಲ್ಲ ಔಟ್‌ಸೈಡರ್ಸ್ ಬಂದಿದ್ದಿದ್ದು. ನಾವು ಬ್ರೇಕ್‌ಫಾಸ್ಟ್ ತಿಂದ್ಬಿಟ್ಟು ಮತ್ತೆ ಹೊರಟ್ವಿ. ಆ, ಇದು ಚೆಕ್‌ಗೆ ಲಾಗ್ ಔಟ್ ಆಗ್ತಾಯಿದ್ವಿ ನಾವು ಹೊರಗೆ ಹೋಗೋದಕ್ಕೆ ಅಂತ ಹೇಳಿ. ಅವರ ಪ್ರೊಸೆಸ್ ಇರುತ್ತೆ ಅಲ್ವಾ, ಎಲ್ಲ ಏನಿದೆ ಎಲ್ಲ ಹೋಗಿ ನೋಡಿಕೊಂಡು ಎಲ್ಲ ಏನಾದರೂ ಹೊಡೆದಾಕಿದೀವ ಏನೋ ಎಲ್ಲ ಚೆಕ್ ಮಾಡ್ತಾರಲ್ವ, ಮಾಡ್ಕೋತಾ ಇದ್ರು. ನಮ್ಮದು ಕಾರ್ ಬಂತು, ಇವರೇ ನಮ್ಮ ಡ್ರೈವರು. ನಮ್ಮದು ಲಗೇಜ್ ಎಲ್ಲ ಒಳಗಡೆ ಇಡ್ತಾ ಇದ್ದಾರೆ. ಈಗ ನಾವು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಈಗ ಏರ್ಪೋರ್ಟ್ಗೆ ಹೋಗೋದಕ್ಕೆ ಆಲ್ಮೋಸ್ಟ್ ನಮಗೆ 3 ಅವರ್ಸ್ ತೊಗೊಂತು. ಇವರು ರಿಸೆಪ್ಷನಿಸ್ಟು ಎಲ್ಲರಿಗೂ ಹಾಗೇನೆ ಬಾಯ್ ಮಾಡಿ ಕಳಿಸಿದ್ರು, ಸೆಕ್ಯೂರಿಟಿ ಮತ್ತು ರಿಸೆಪ್ಷನಿಸ್ಟ್. ಸೊ ಇದು ಕೊಚ್ಚಿ ಏರ್ಪೋರ್ಟು. ನಾವು ಕೊಚ್ಚಿ ಏರ್ಪೋರ್ಟಿಗೆ ಬಂದ್ವಿ. ಆಲ್ಮೋಸ್ಟ್ ನಮಗೇನು ಗೊತ್ತಾ, ಒಂದು 10 ಗಂಟೆಗೇನೋ ಹೊರಟಿದ್ದು, ನಾವು ಇಲ್ಲಿಗೆ ಬರೋವಷ್ಟರಲ್ಲಿ 3 ಗಂಟೆ ಆಗಿತ್ತು. 3 ಗಂಟೆನೋ 2 ಗಂಟೆನೋ 3 ಗಂಟೆನೋ ಆಗಿತ್ತು. ಆದರೆ ದುರಂತ ಏನಂದರೆ, ನಮ್ಮ ಫ್ಲೈಟು ಸಂಜೆ 5 ಗಂಟೆಗಲ್ಲ ಇದ್ದಿದ್ದು, ಬೆಳಗ್ಗೆ 5 ಗಂಟೆಗೆ. ನಾವು ನೋಡ್ಕೊಂಡಿಲ್ಲ. ನೋಡಿಲ್ಲ ಅವರು ಸರಿಯಾಗಿ ಬುಕ್ ಮಾಡೋ ಟೈಮಲ್ಲಿ. ಬೆಳಗ್ಗೆ ಇದ್ದದ್ದು AM, PM ನೋಡ್ಕೊಂಡಿಲ್ಲ. ಸೊ ಹಾಗಾಗ್ಬಿಟ್ಟು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ನಾವು ಅದೇ ಕಾರ್ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ನೆಕ್ಸ್ಟ್ ಫ್ಲೈಟ್ ಇದ್ದಿದ್ದು ಮಾರನೇ ದಿವಸ ಬೆಳಗ್ಗೆ ಅಂತ ಹೇಳಿದ್ರು. ನಾವು ಎಲ್ಲ ಇದರಲ್ಲೂ ಕೇಳ್ಕೊಂಡ್ವಿ. ಸರಿ ಇನ್ನೇನು ಮಾಡೋಕ್ಕಾಗಲ್ಲ, ಫ್ಲೈಟಲ್ಲೇ ಹೋಗೋಣ ಅಂತ ಹೇಳಿಬಿಟ್ಟು ನಾವು ನೈಟ್ ಅಲ್ಲೇ ಒಂದು ಹೋಟೆಲಲ್ಲಿ ಸ್ಟೇ ಆದ್ವಿ. ಇದು ನೈಟ್ 2 ಗಂಟೆಗೆ ನಮಗೆ ಒಂದು ಫ್ಲೈಟ್ ಸಿಕ್ತು ಆ್ಯಕ್ಚುಲಿ. ಅದು ಏನಂದರೆ ಟೈಮಿಂಗ್ಸ್ ಚೇಂಜ್ ಆಗ್ತಾನೇ ಇತ್ತು. ಅವರು ಡಿಲೇ ಅಂತ ಹೇಳಿ ಅದು ಫ್ಲೈಟ್ ಡಿಲೇ ಆಗಿದ್ದಕ್ಕೆ ನಮಗೆ ಸಿಕ್ಕಿದ್ದು. ನಾವು ಈಗ 2 ಗಂಟೆ ರಾತ್ರಿನಲ್ಲಿ ಹೋಗ್ತಾ ಇದ್ದೀವಿ. 2 ಗಂಟೆಗೆ ಫ್ಲೈಟ್ ಇದ್ದಿದ್ದು. ಮೇ ಬಿ ನಾವು 12 ಗಂಟೆಗೋ 1 ಗಂಟೆಗೋ ಬಿಟ್ವಿ ಅನಿಸುತ್ತೆ. ಸೊ ಇಲ್ಲ ಅಂತಂದರೆ ಕರೆಕ್ಟ್ 2 ಗಂಟೆಗೆ ಬಿಟ್ವಿ. ಅಲ್ಲಿ ಹೋಗಿ ಅದೇ ಚೆಕ್ ಇನ್ ಅವೆಲ್ಲ ಆಗಿ ನಾವು ಆ್ಯಕ್ಚುಲಿ ಬೆಂಗಳೂರು ರೀಚ್ ಆಗಿದ್ದು ಮಾರ್ನಿಂಗ್ ಒಂದು 5 ಗಂಟೆನೋ 5:15 ಆಗಿತ್ತು ಅನಿಸುತ್ತೆ. ನಾವು ಮನೆಗೆ ಬರೋ ಅಷ್ಟರಲ್ಲಿ ಅಷ್ಟಾಗಿತ್ತು. ನಂಗೆ ಟೈಮಿಂಗ್ಸ್ ಕರೆಕ್ಟ್ ಗೊತ್ತಿಲ್ಲ, ಮರ್ತೋಗಿದೆ. ಮೇ ಬಿ ಕರೆಕ್ಟ್ 2 ಗಂಟೆಗೆ ಫ್ಲೈಟ್ ಇರೋದು ನಮಗೆ. 2 ಗಂಟೆಗೆ ಅಂತಲೇ ಹೇಳಿದ್ರು. ಅಂದರೆ ನಾವು ಹೋಗ್ಬೇಕಲ್ವ, ಚೆಕ್ ಇನ್ ಎಲ್ಲ ಆಗೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ. ಸೊ ಇದು ಕೊಚ್ಚಿ ಏರ್ಪೋರ್ಟು ನೋಡಿ, ಇದು ದೊಡ್ಡದಾಗೇ ಇದೆ. ಇಲ್ಲಿ ಟರ್ಮಿನಲ್ 1ಗೆ ಹೋದ್ವಿ ನಾವು. ನಾವಲ್ಲಿ ಬುಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿ 5,000 ಅಂತಂದರೆ ನಾವು ಹೋಗಿದ್ದೆ 5 ಗಂಟೆಗೆ. 5 ಗಂಟೆಗೆ ಹೋಗಿ ಮತ್ತೆ ಎದ್ದು ಬಂದಿದ್ದು 12 ಗಂಟೆಗೋ 1 ಗಂಟೆಗೋ ಎದ್ದು ಬಂದ್ವಿ ನಾವು. ಅಷ್ಟಕ್ಕೆ 5,000. ಊಟ ಕೂಡ ನಮ್ಮದೇ ಎಕ್ಸ್ಟ್ರಾ, ನಾವು ಬೇರೆ ಕಡೆ ಹೊರಗಡೆ ಹೋಗಿ ತಿನ್ಕೊಂಡು ಬಂದಿದ್ದು. ಮತ್ತು ಅವರೇನೆ ಫ್ರೀಯಾಗಿ ಅವ್ರದ್ದು ಟ್ಯಾಕ್ಸಿನಲ್ಲಿ ಕರ್ಕೊಂಬಂದುಬಿಟ್ರು. ಹೇಳಿದರು ಅವರು ಏರ್ಪೋರ್ಟ್ಗೆ ಫ್ರೀ ಅಂತ. ಸೊ ನಾವು ಮುಗೀತು ಕೇರಳ ಟ್ರಿಪ್ಪು. ಬೆಂಗಳೂರಿಗೆ ರೀಚ್ ಆದ್ವಿ. ಕೆಂಪೇಗೌಡ ಏರ್ಪೋರ್ಟ್ ಇದು. ಕೆಂಪೇಗೌಡ ಏರ್ಪೋರ್ಟು. ಇವ್ರು ಏನು ಮಾಡಿದ್ರು ಅಂದರೆ, ಬೇರೆ ಕಡೆ ತೊಗೊಂಡೋಗ್ಬಿಟ್ಟು ನಿಲ್ಲಿಸಿದ್ರು ಅನಿಸುತ್ತೆ. ಆಮೇಲೆ ಈ ಕಡೆ ಹೋಗಿ ಮತ್ತೆ ವಾಪಸ್ ಬಂದ್ವಿ, ಅಲ್ಲಿ ಓಪನ್ ಆಗಿಲ್ಲ. ಸೊ ಈ ಕಡೆಯಿಂದ ನಮಗೆ ಸ್ಟೇರ್ಸ್ ಹಾಕ್ಬಿಟ್ಟು ಇಳಿಸ್ತಾ ಇದ್ದಾರೆ. ನಾವು ಇಲ್ಲಿ ಹೋಗ್ಬಿಟ್ಟು ನಮಗೆ ಇಲ್ಲಿ ಬಸ್ ಬರುತ್ತೆ. ಆ ಬಸ್ನಲ್ಲಿ ಹೋಗಿ ನಾವು ಎಂಟ್ರೆನ್ಸ್ಗೆ ರೀಚ್ ಆಗ್ತೀವಿ. ಅಂದರೆ ಕ್ಯಾಬ್ಸು ಇವೆಲ್ಲ ಬರುತ್ತೆ ನೋಡಿ ನಮಗೆ. ಇಲ್ಲಿ ಹೋದರೆ ಇಲ್ಲಿ ಯಾವುದು ಕ್ಯಾಬ್ ಆಗಲಿ ಏನೂ ಬರಲ್ಲ. ಸೊ ನಮಗೆ ಮತ್ತೆ ನಾವು ಮನೆಗೆ ರೀಚ್ ಆಗಬೇಕಂದ್ರೆ ಕ್ಯಾಬೆಲ್ಲ ಮಾಡ್ಕೋಬೇಕಲ್ವ. ಸೊ ಹಾಗಾಗ್ಬಿಟ್ಟು ಸೊ ನಾವು ಇಲ್ಲಿಂದ ನಮಗೆ ಬಸ್ ಫೆಸಿಲಿಟಿ ಇರುತ್ತೆ, ಫ್ರೀಯಾಗಿ ಇರುತ್ತೆ ಅದು. ಇಲ್ಲಿ ಯಾವ ಹೋಗಬೇಕಂತ ಅವ್ರು ಗೈಡ್ ಮಾಡ್ತಾರೆ. ಸೊ ಈಗ ಮನೆಗೆ ಹೋದ್ವಿ ನಾವು ಕ್ಯಾಬ್ ಮಾಡ್ಕೊಂಡು. ತುಂಬ ನಿದ್ದೆ ಬರ್ತಾಯಿತ್ತು, ನನಗೆ ಬೇರೆ ಏನು ಶೂಟ್ ಮಾಡೋಕ್ಕಾಗಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.